respected leaders on the stage, everyone present here, and especially those who arranged the beautiful lights. Thank you very much. ವೇದಿಕೆ ಮೇಲೆ ಅಡ್ಕಾಯಿಸ್ಕೊಂಡು ಹಾಜರಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೂ ಹಾಗೂ ಇಂಥ ಒಂದು ಅದ್ಭುತವಾದಂಥ ಲೈಟಿಂಗ್ ಸರ ಬಿಟ್ಟಿರ್ತಕ್ಕಂಥ ಶ್ಯಾಮನ್ ಬಾಬಣ್ಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ಡ್ಯೂರಿಂಗ್ ದ ಡೆಡ್ಲಿ COVID-19 ಪ್ಯಾಂಡಮಿಕ್ we arranged thousands of hospital beds for the people. ಕೊರೋನಾ ಎಂಬ ಭೀಕರ ಕಾಲದಲ್ಲಿ ಒಬ್ರನ್ನೊಬ್ರು ಮುಟ್ಕೊಂಬಕ್ಕೂ ಯೋಚನೆ ಮಾಡ್ತಿದ್ರು. ನಾವು ಅಂಥ ಕಠಿಣ ಸಂದರ್ಭದಲ್ಲೂ ಸಾವಿರಾರು ಜನನ ಒತ್ಕೊಂಡೋಗಿ ಗುಂಡೆಕಾಗಿ ಮುಚ್ಚಿದ್ವಿ. We raised our voice against the pulse polio scam. Unfortunately, we were trolled on Instagram for doing so. ಪಲ್ಸ್ ಪೋಲಿಯೋ ಹಾಕಿಸ್ರಿ ಅಂತ ಅವತ್ತು ನಾವು ಮನೆಗೂ ಬಂದು ಬೇಡ್ಕೊಂಡ್ವಿ. ಆದ್ರೆ ಕೆಲವ್ರು ಹಾಕಿಸ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಹಾಕ್ಸ್ಕೊಂಡಿರೋ ಮಕ್ಕಳು ಕೂಡ ಐಲ್ ಪೈಲ್ ತರ ಆಡ್ತಿದಾವ ಇನ್ಸ್ಟಾಗ್ರಾಮ್ನಾಗ ಬಂದು. We protested the delegate against the illegal export of urea fertilizer. ರೈತ ಈ ದೇಶದ ಬೆನ್ನೆಲುಬು ಅಂತ ತೋರ್ಸೋದಕ್ಕೋಸ್ಕರ ಈ ಡ್ಯಾಗೇರಳ್ಳಿ ಗೇಟ್ ಹತ್ರ ನಾವು ಗೊಬ್ಬರ ಸರಿ ಹಾಕಿದ್ವಿ. I don't have much time as I have to leave for Davangere. As you all know, Davangere is famous for its butter dosa. So, please enjoy your lunch and head home safely. ಕ್ಷಮಿಸಿ, ನಾನು ದಾವಣಗೆರೆಗೆ ದೋಸೆ ತಿನ್ನೋಕೆ ಹೋಗ್ಬೇಕು. ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಹೊರಡ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ಒಣಗಿರೋ ಚಿತ್ರಾನ್ನ ಕೊಡ್ತಾರೆ, ಒಬ್ರ ಮೇಲೆ ಒಬ್ರು ಬಿದ್ದು ಶಾಂತವಾಗಿ ತಿಂದು ಹೋಗಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹೂ ಎವ್ರಿ ಒನ್ ಟೇಕಿಂಗ್ ಟೈಮ್ ಔಟ್ ಆಫ್ ಯುವರ್ ಬಿಸಿ ಸ್ಕೆಡ್ಯೂಲ್. ವಿಶೇಷವಾಗಿ ಕೆರೆ ಕೆಲ್ಸ ಇಲ್ಲದೆ ಬಂದು ನಿಂತಂತ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರಗಳು. ನಿಧಾನಕ್ಕೆ ತಿನ್ರಿ, ಗಂಟ್ಗಿಲ್ಲ ಸಿಕ್ಕೊಂಡು ಸತ್ಕಿತ್ತೀರಾ. ಸಂದೀಪ್, ನನ್ ತಂಗಿಗೆ ಡ್ರೆಸ್ ಚಂದಕೈತೆ. ಇದು ಮಸ್ತ್ ಆಕತಿ, ಆದ್ರೆ ನಿನ್ ತಂಗಿಗೆ ಸೈಜ್ ಬರಂಗಿಲ್ಲ. ಬರ್ತೈತಿ ನನ್ ತಂಗಿಗೆ ಇದ ಸೈಜ್ ಪರ್ಫೆಕ್ಟ್ ಆಕೈತಿ. ಪ್ರಿಯಾ, ನಿನ್ ತಂಗಿ ನಾನು ನೋಡಿಲ್ಲ, ಬರಂಗಿಲ್ಲ. ನನ್ ತಂಗಿ ನಿನ್ ಸೈಜ್ ಅದಾಳ, ಆಕಿಗೆ ನಿನ್ ಸೈಜ್ ಬಂತಂದ್ರೆ ಬಂದ ಬರ್ತೈತಿ. 100% ಹೇಳ್ತಾನೆ ಬರಂಗಿಲ್ಲ. ಬರ್ತೈತಿ. ನೆಟ್ಟ ಕೂತ್ಕೊಳ್ಳೋ. ಮನೆಗೆ ನೆಂಟರು ಬರ್ತಿದ್ದಾರೆ, ಅವ್ರಿಗೆ ಜ್ಯೂಸು ಸ್ನಾಕ್ಸ್ ತಗೊಂಡ್ ಬಾ. ಸರಿ ಆಯ್ತು. ಆದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಬಾ. ನೀನ್ ಬಂದ್ಮೇಲೆ ಅವ್ರು ಬಂದಿದ್ರೆ ಅದು ಕಾಣ್ದೆ ತಗೊಂಡ್ ಬಾ, ಆಮೇಲೆ ಮಾನ ಮರ್ಯಾದೆಲ್ಲ ಹೋಗುತ್ತೆ. ಸರಿ ಆಯ್ತು. A few moments later. ಈ ಅಂಗಡಿಯವ್ರು ಕವರ್ ಕೊಡಕ್ಕೆ ಹೇಳ್ತಾರಪ್ಪ. ಅಯ್ಯೋಯ್ಯೋ, ಇವ್ರು ಬಂದೇ ಬಿಟ್ಟಿದ್ದಾರೆ. ನೀನ್ ಬಂದ್ಮೇಲೆ ಅವ್ರು ಬಂದಿದ್ರೆ ಅದು ಕಾಣ್ದೆ ತಗೊಂಡ್ ಬಾ. ಆಂಟಿ ನಮಸ್ಕಾರ. ಅಂಕಲ್ ನಮಸ್ಕಾರ. ಏನ್ ಆಟೋದಲ್ಲಿ ಬಂದ್ರಾ? ಇಲ್ಲೇ ರೀ, ನಾನ್ ಬರ್ತೀನಿ ಇವಾಗ. ಮಾತಾಡ್ತೀರಿ. ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಇದ್ರೆ ಕಾಮೆಂಟ್ ಮಾಡಿ. ಏ ಬೋಳಿ, ನಿನ್ಗೆ ಆಲ್ರೆಡಿ ಒಂದ್ಸತಿ ಬಾಳೆಹಣ್ಣು ಬಗ್ಗೆ ರಿಪ್ಲೈ ಕೊಟ್ಟಿದ್ದೆ. 1.1 ಮಿಲಿಯನ್ ಓಡಿತ್ತು. ಅವಾಗ ಜನ ಚೆನ್ನಾಗೆ ರೆಸ್ಪಾನ್ಸ್ ಕೊಟ್ಟಿದ್ರು. ಆದ್ರೂ ಮತ್ತೆ ಬಾಳೆಹಣ್ಣು ಅಂತಾನೆ ಬಂದಿದ್ಯಾ. ನಿನಗೆ ಇನ್ನೊಂದ್ಸತಿ ಬಾಳೆಹಣ್ಣು ಬಗ್ಗೆ ರಿಪ್ಲೈ ಕೊಡ್ತೀನಿ. ಬಟ್ ಇದು ಯಾವುದೇ ರೀತಿ ಕಿಡ್ಸ್ಗಲ್ಲ, ಓನ್ಲಿ ಲೆಜೆಂಡ್ಸ್. ನಮ್ಮೂರಲ್ಲಿನೂ ಬಾಳೆಹಣ್ಣು ಇರುತ್ತೆ, 5 ಇಂಚು 6 ಇಂಚು, ಆದ್ರೆ ಕರ್ರಗಿರುತ್ತೆ. ಏನ್ ಗುರು? ಮಚ, ನಾವು ಟ್ರಿಪ್ಪಿಗೆ ಹೋಗ್ತಿದೀವಿ. ನಾನು ಎಣ್ಣೆದ್ ನೋಡ್ಕೊಂತೀನಿ, ಕಾರ್ ಬಾಡಿಗೆದು, ಅಲ್ಲಿ ರೂಮ್ ಸ್ಟೇದು ನಾನೆಲ್ಲ ನೋಡ್ಕೊಂತೀನಪ್ಪ. ನೀನ್ ಬರೀ ಊಟದೊಂದು ನೋಡ್ಕೊಬೇಕು ನೋಡ, ಅಷ್ಟೇ. ಬಿಡ್ಲೆ 3 ಹೊತ್ತು ಊಟ ನಾನೇ ಹಾಕ್ಸ್ತೀನಿ ಬಿಡ್ಲೆ. ಹೌದಾ? ಪಕ್ಕನಾ? ಪಕ್ಕ ಕಣ್ಲೆ. ಯಾವಾಗ ಭಾನುವಾರ ದಿವಸ ಹೋಗ್ತಿದೀವಿ. ಆಯ್ತು, ಹೋಗಲೆ ಮಚ, ಫಿಕ್ಸ್ ಮಾಡಿದೀನಿ. ಮತ್ತೆ ನೀನ್ ಏನಾನ ಹೇಳಿ ಕ್ಯಾನ್ಸಲ್ ಮಾಡಂಗಿಲ್ಲ ನೋಡು. ಹೋಗಲೆ ಬರ್ತೀನಿ, ಹೋಗಲೆ ಮಚ. ನಾವು ಟ್ರಿಪ್ಪಿಗೆ ಹೋಗ್ತಿದೀವಿ. ನಾನ್ ಎಲ್ಲ ನೋಡ್ಕೊಂತೀನಪ್ಪ. ಊಟದ್ ನೋಡ್ಕೊಂತೀನಿ, ಎಣ್ಣೆದ್ ನೋಡ್ಕೊಂತೀನಿ, ಕಾರ್ ಬಾಡಿಗೆ ನೋಡ್ಕೊಂತೀನಿ. ಏನಿಲ್ಲ, ಬರೀ ಸ್ಟೇದೊಂದು ನೋಡ್ಕ ಅಷ್ಟೇ. ಅಷ್ಟೇನಾ? ರೆಸಾರ್ಟ್ ಬುಕ್ ಮಾಡೋಣ ಬಿಡು. ಹೌದಾ? ಯಾವಾಗ ಹೋಗ್ತಿರೋದು? ಇದೇ ಭಾನುವಾರ ನೋಡು. ನಿನ್ಗೊಂದ್ ಸೀಟ್ ಬುಕ್ ಮಾಡ್ಕೊಂತೀನಿ. ಪಕ್ಕ ಹೋಗೋಣ, ಕ್ಯಾನ್ಸಲ್ ಮಾಡಂಗಿಲ್ಲ. ಮಚ, ನಿನಗೆ ಎಷ್ಟಂತ ಹುಡ್ಕನಲ್ಲೇ? ಏನಾ? ಟ್ರಿಪ್ಪಿಗೆ ಹೊಲ್ಟಿದ್ದೀವಿ. ಹೌದಾ? ಹಾ, ಏನಿಲ್ಲಪ್ಪ, ನಾನೆಲ್ಲ ನೋಡ್ಕೊಂತೀನಿ. ಊಟದು, ಎಣ್ಣೆದು, ಸ್ಟೇದು ನಾನೆಲ್ಲ ನೋಡ್ಕೊಂತೀನಿ. ನಿಂದು ಬರೇ ಅಷ್ಟೇ. ಏನ್ ಗೊತ್ತ, ಬರೇ ಕಾರ್ದು ಅಷ್ಟೇ ತಾನೆ. ನಾನ್ ತಗೊಂಡ್ಬರ್ತೀನಿ, ಹೋಗ್ ಮಚ್ಚ. ಪಕ್ಕನಾ? ಹೋಗ್ತಿರೋದು ಈ ಬರೋ ಭಾನುವಾರ. ಅಷ್ಟೇ ತಾನೆ. ಹೋಗದ್ ನಡೆ ಮಚ್ಚ. ಒಂದ್ ಸೀಟ್ ನೀನು ಬುಕ್ ಮಾಡಿರ್ತೀನಿ ನೋಡು. ಬುಕ್ ಮಾಡಿ ಬೇಗ. ಓಕೆ ಬಾಯ್ ಮಚ್ಚ.
ಟ್ರಿಪ್ ಪ್ಲಾನ್ ಮಾಡಿದೀವಿ, ಟ್ರಿಪ್ಪಿಗೆ ಹೋಗ್ತಿದೀವಿ. ನಾನೆಲ್ಲ ನೋಡ್ಕಂತಪ್ಪ, ಊಟದ್ದು, ಕಾರ್ದು, ಸ್ಟೇದು ನಾನೆಲ್ಲ ನೋಡ್ಕಂತೀನಿ. ನೀನ್ ಬರೇ ಎಣ್ಣೆದು ನೋಡ್ಕ ಅಷ್ಟೇ ನೋಡಿ. ಎಣ್ಣೆ ಅಷ್ಟೇ ತಾನೇ? ಆಯ್ತು ಬಿಡು ಮಚ್ಚ, ನಾನು ನೋಡ್ಕೊಂಡು ಯಾವಾಗ ಹೋಗೋದು? ಭಾನುವಾರ ದಿವಸ, ಇದೇ ಭಾನುವಾರ ನೋಡು. ಹಾ ಸರಿ ಆಯ್ತು. ನಿನ್ಗೊಂದ್ ಸೀಟ್ ಬುಕ್ ಮಾಡ್ಕೊಂತೀನಿ. ಹಾ ಸರಿ ಪಕ್ಕ ಮಚ್ಚ, ಹೋಗೋಣ. ಹಾ ಹೋಗೋಣ ಬಿಡು. ಪುಕ್ಷಟ ಟ್ರಿಪ್. गजब टूबीबाज आदमी. चलो सुनो, गाड़ी आज मैं चलाऊंगी. ठीक है, लो. ऑटो मैं चालू कर देता हूँ. ज्यादा होशियार बनने की कोशिश मत करो, कर लूंगी मैं. अरे तुमसे नहीं होगी, मैं चालू कर देता हूँ ना. मैंने बोला ना कि मैं कर लूंगी, चुपचाप खड़े रहो. ला मैं चालू कर देता हूँ. ला मेरे को दो. मैंने बोला ना मैं चालू कर लूंगी, खड़े होकर देखो. मैं पारी हूँ भाई. ಬುಬ್ಬು, ನಾನು ಇವತ್ತು ರಾತ್ರಿ ಟ್ರೈನ್ ಬುಕ್ ಮಾಡಿದ್ದೀನಿ. ನಾನು ಗಂಗಾ ನದಿಗೆ ಹೋಗ್ಬಿಟ್ಟು ನಾನು ಮಾಡಿರೋ ಪಾಪಗಳೆಲ್ಲ ತೊಳ್ಕೊಂಬಂದ್ಬಿಡ್ತೀನಿ. ಅಯ್ಯೋ, ಅದಕ್ಕೆ ಅಷ್ಟೊಂದು ಖರ್ಚೆಂತ ಮಾಡ್ತೀಯಾ? ಏನೇನ್ ಪಾಪಗಳು ಮಾಡಿದೆ ಅಂತ ನನ್ಗೆ ಹೇಳು, ನನ್ನ ಮನೇಲೆ ಫ್ರೀಯಾಗಿ ತೊಳ್ದಾಕ್ಬಿಡ್ತೀನಿ ನಿನ್ನ. ಬೋರ್ ಆಗ್ತೈತಿ ಎದಳಲ್ಲ. ಏನ್ ಬ್ರೋ ನಿಂದು? ಎದಳಲ್ಲ, ಬೋರ್ ಆಗ್ತೈತಿ. ಆತರ ಸ್ಟೋರಿಗೆ ಹೇಳೋ. ಏನ್ ಸ್ಟೋರಿ ಹೇಳ್ಬೇಕು ಬ್ರೋ? ಏನಾರ ಸ್ಟೋರಿ ಹೇಳೋ, ಬೋರ್ ಆಗ್ತೈತೆ. ಒಂದ್ ಕತೆ ಹೇಳಿ ಹೇಳ್ತೀಯಾ? ಹಾ ಹೇಳು. ಹಿಂಗೇ ಹೋಯ್ತಿರ್ತೀಯ, ಹಿಂಗೆ ಹೋಯ್ತಿರ್ತೀನಿ. ಓಕೆ. ಲೆಫ್ಟ್ ಸೈಡ್ ಒಂದ್ ಕೋಲ್ ಬಿದ್ದಿರ್ತದೆ, ಓಕೆ. ರೈಟ್ ಸೈಡ್ ದುಡ್ಡು ಬಿದ್ದಿರ್ತದೆ, ದುಡ್ಡು ಬೀದಿರುತ್ತೆ. ಓಕೆ. ಹಂಗೇ ಮುಂದಕ್ಕೆ ಹೋಗ್ತೀಯ. ಹಂಗೆ ಮುಂದಕ್ಕೆ ಹೋಗ್ತೀನಿ. ಹ, ಇವಾಗ ಹೇಳು, ಲೆಫ್ಟ್ ಸೈಡ್ ಏನ್ ಬಿದ್ದಿತ್ತು? ಲೆಫ್ಟ್ ಸೈಡ್ ಅಲ್ಲಿ ಕೋಲ್ ಬಿದ್ದಿತ್ತು. ಅದನ್ನ ತೆಗ್ದು ನೀನ್ ತಿಕ್ಕಿಕ್ಕೋ. ये मामा गाड़ी थी क्या? ಅಲ್ವ 5 ವರ್ಷ ಕಷ್ಟಪಟ್ಟು ಲವ್ ಮಾಡಿ ನೀ ಏನ್ 5 ನಿಮಿಷ ಹೊತ್ಕೊಂಡ್ ಹೋದ್ಲೆ? ನನ್ನ ಗಂಡ ನೋಡ್ಯಾಕ ನೀ ಅವ ಎಷ್ಟೆಲ್ಲ ಹೆಲ್ಪ್ ಮಾಡ್ಲಿಲ್ಲ, ಅದಕ್ಕೆ ನೋಡ್ತೇಕ ನೋಡಿ ಹೊತ್ಕೊಂಡ್ ಹೋದ್ನಿ. ಓ ಇಲ್ಯಾಕ ಬನ್ನಿ, ಮನಿ ಹೋಗ. ಯಾವ ನನ್ನ ಹಿಂದಿನ ಮುಗಿಸ್ಕೊಂಡವ ಬಸವ, ಇವತ್ತ ನಾನ್ ಹೇಳ್ದಂಗ್ ಕೇಳ್ಬೇಕ್ ನೀನ್. ಯಾಕ? ನೀನ್ ಹೇಳ್ದಂಗ್ ಕೇಳ್ಬೇಕಷ್ಟೇ. ಆಯ್ತು, ಪ್ರಾಮಿಸ್ ಮಾಡ. ಪ್ರಾಮಿಸ್. ಇನ್ಮ್ಯಾಲಿಂತ ನೀನ್ ನನಗ ಹೊಡೆದಿಲ್ಲ. ನಡ್ರಿ, ನಾನು ಹೊಡ್ಲಿಕ್ ನಿದ್ನೆ ಬರಲ್ಲ. ಹೊಡಿ ಮಾತ. ಏನಿಲ್ರಿ, ಹುಡ್ರನ್ನ ಕಾಡ್ಸಾನ್ ಅಂತಂದು ಒಂದು ಹುಡುಗಿದ ಫೇಕ್ ಅಕೌಂಟ್ ಮಾಡಿದ್ದೆ. ಆಮೇಲೆ ನನಗೆ ಕನ್ಫ್ಯೂಸ್ ಆಗಿವತ್ತು, ನಾನು ಅವ್ರು ಕಾಡ್ಸಕತ್ತೇನೋ ಅವ್ರು ನಾನು ಕಾಡ್ಸಕತ್ತಾರ ಅಂತಂದು. ಮತ್ತಿನ್ನೇನ್ರಿ, 100-105 ಜನ ಹೊಡಿತಾರ. ಒಬ್ಬನ್ ತಪ್ಪದ್ಲಿ ಒಬ್ಬನ್ ಮೆಸೇಜ್, ಒಬ್ಬನ್ ಚಿಹ್ನೆ ಅಂತಾನ, ಒಬ್ಬನ್ ವಿಡಿಯೋ ಕಾಲ್ ಮಾಡಂತಾನ, ಒಬ್ಬನ್ ನಂಬರ್ ಕೊಡು ಅಂತಾನ, ಒಬ್ಬನ್ ಕಿಸ್ ಕೊಡು ಅಂತಾನ. ಹಣ ಎಟ್ಟರ ಸಾಧನೆ ಮಾಡ್ಬೇಕಂತ ಮಾಡ್ರಿ. ನಿನ್ನ ಆಗ ಮತ್ತೆ ಅವನೊಬ್ಬನ್ ಮಾಡಿತ್ತಡಿಯಪ್ಪ. ಆಯ್ ಚಿನ್ನಿ, ವಿಡಿಯೋ ಕಾಲ್ ಮಾಡು, ನಿನ್ಗೇನೋ ತೆಗೆದು ತೋರಿಸ್ಬೇಕು. ಖತಮ್. ಅಣ್ಣ, ಸರ್ಕಾರ ದವಾಖಾನಿಗೆ ಮತ್ತೆ ಪ್ರೈವೇಟ್ ದವಾಖಾನಿಗೆ ಏನು ವ್ಯತ್ಯಾಸ ಐತಿ? ಬಾಳ ವ್ಯತ್ಯಾಸ ಐತಿ. ಭೂಮಿಗೆ ಮುಗ್ಲಿ ಎಷ್ಟು ವ್ಯತ್ಯಾಸ ಐತಿ ನೋಡ್, ಅಷ್ಟು ವ್ಯತ್ಯಾಸ ಐತಿ. ಹಂಗೆ ಏನ್ ಹೇಳ್ತೀನಿ ತಮ್ಮ, ಸರ್ಕಾರ ದವಾಖಾನಿಗೆ ಹೋಗೋದಿತ್ತಂದ್ರ ಜೀವನದ ಮ್ಯಾಗ ಕಾಜಿನ ಬಿಟ್ಟು ಹೋಗೋದ. ಪ್ರೈವೇಟ್ ದವಾಖಾನಿಗೆ ಹೋಗ್ಬೇಕಂದ್ರ ಹೊಲ ಮನೆ ನಂದ ಅಲತನ ಹೋಗುದು. ಏನ್ ಮಾಡಕತ್ತಾರಿ? ಏನ್ ಇಲ್ರಿ,
ಓದ್ತಾವ್ ನೋಡ್ರಿ. ಊಟ ಅದು ಆಗೈತಿಲ್ರಿ? ಊಟ ಇದೆ ಜಸ್ಟ್ ಮಾಡಿ ಬನ್ರಿ. ನಾನು ಕೂತ್ ಮಾಡಿ ತಿನ್ನಿಸಿಡ್ರಿ. ಯಾಕೋ ಗಂಡ ಹೆಂಡತಿ ಜಗಳ ಆಡಕತ್ತಿರ್ಲಿ? ಅದರಿ ಯಾವಕ್ಕೆ ಹೇಳ್ರಿ ನನಗ ಹೇಳೇನ್ರಿ ನಾ. ಹೌದು, ನಮ್ಮ ಜಗಳ ನಿನಗೆ ಹೆಂಗ್ ಗೊತ್ತಾತ್ರಿ? ನೀವು ಫೋನ ಕಟ್ ಮಾಡ್ರಿಕಿಲ್ರಿ? ನನಗೆಲ್ಲ ಕೇಳಿಸ್ಕೊಂಡನ್ರಿ, ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ನಿಮ್ ಹೆಂಡತಿ ನಿಮ್ಮನ್ನ ಕಸಬರಿಗಿಲಿ ಹೊಡ್ಯಾತಿಳಿಲ್ರಿ? ಯವ್ವ ನಿನ್ ಕೈ ಮುಗಿತಾನವ, ಯಾರ ಮುಂದ್ ಅನ್ಬೇಡ. ನಾನು ಹೇತಿ ಕಸಬರಿಗಿಲೆ ಬಡ್ದದ್ದ. ಏನ್ ಕೊಡೋದೈತಿ ಅದನ್ನೆಲ್ಲ ಕೊಡ್ತಾನ ಯವ್ವ. ಅದಕ್ಕಿಂತ 1,000 ಹೆಚ್ಚು ಕೊಡ್ತಾನ ಕರೆ. ಒಟ್ಟ ಯಾರ ಮುಂದೆ ಹೇಳ್ಬೇಡ ಯವ್ವ ಇದನ್ನ. ನಾ ಯಾರ ಮುಂದೆ ಅನ್ಬಿಡಪ್ಪ. ಗಂಡ ಹೆಂಡ್ರಿ ಜಗಳ ಉಂಡು ಮಕ್ಕಳು ತಕ್ಕ ಅಷ್ಟ. ಯವ್ವ ನಂದು ಉಂಡು ಮಕ್ಕೊಂದ ಮೇಲೂ ಇರ್ತೈತಿ ಗಮ್ಮ. साला कर क्या रहे हैं तोबा तोबा तोबा, सारा मूड खराब कर दिया। साला कर क्या रहे हैं ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಟ್ರೋಲ್ ಪೇಜಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಟ್ರೋಲ್ ಪೇಜಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಇವಳ ಟ್ಯಾಲೆಂಟ್ ಒಂದ್ಸರಿ ನೋಡ್ಕೊಂಡ್ರಪ್ಪ. ಇದು ಅಕ್ಕನ್ ಟ್ಯಾಲೆಂಟು, ಪ್ಯಾಂಟ್ ಬಿಚ್ಚೋದು. ಇನ್ನೂ ಇದೆ ತೋರಿಸ್ತೀನಿ. ಇದು ಅಕ್ಕನ್ ತಿಕ್ಕಾಕೊಂಡ್ಸೋ ಟ್ಯಾಲೆಂಟು. ಇನ್ನ ಇದ್ರ ಬಗ್ಗೆ ಹೇಳೋದೇನ್ ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವ ತರ ಟ್ಯಾಲೆಂಟು ಅಂತ. ಅಕ್ಕ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ ನೋಡಿ ನಾಯಿಗೂ ತಡ್ಕೊಳಕ್ಕಾಗದೆ ಮಾಡಕ್ ಹೋಗ್ತಾ ಇದೆ ಕೆಲಸನ. ಇನ್ನ ಅಕ್ಕನಿಗೆಲ್ಲ ಡಬಲ್ ಬೇಕು. ಡಬಲ್ ಮೈಕ್ ಬೇಕು, ಡಬಲ್ ಗಂಡಿರ್ಬೇಕು, ಡಬಲ್ ಮೀನ್ ಡಿಪ್ರೆಷನ್. ಸಾರಿ, ಅಕ್ಕನ ಗಂಡ ಬಂದ್ಬಿಟ್ಟ ಮಧ್ಯದಲ್ಲಿ. ನನ್ನ ಕರಿಯರ್ ಪ್ಲಾನ್ ಬಹಳ ಸಿಂಪಲ್ ಐತೆ. ಅದೇನಂತ ಹೇಳೋ ಅದನ್ನ ಒಂದು ಕೇಳ್ಬಿಡ್ತೀವಿ. ಆ ಕಡೆ ಒಬ್ಬ ಗೌರ್ಮೆಂಟ್ ಜಾಬ್ ಇರೋನಿ ಮದ್ವೆ ಆಗಿದೆ. ಏನಾದ್ರು ಗೌರ್ಮೆಂಟ್ ಜಾಬ್ ಇರೋ ಮದ್ವೆ ಆದ್ರೆ ಅವ್ನು ಗೌರ್ಮೆಂಟ್ ಜಾಬ್ ಹೆಂಗಿಸ್ಕೊಂಡು ಹೋಗುತ್ತೆ. So basically I want to become a teacher, especially government teacher. So ನೀನ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅನ್ನೋ ಗೊತ್ತು. ಆ ಸ್ಕೂಲಿಗೆ ಏನ್ ಭಾರಿ ದಿನ ಇಲ್ಲ, ಸದ್ಯದಲ್ಲೇ ಬಾಗ್ಲಾಕತ್ತೆ. ಆದ್ರೆ ನಂಗೊಂದು ಡೌಟ್ ಏನಪ್ಪ ಅಂದ್ರೆ, ನೀನೇ ಅಂತ ಮಕ್ಳಿಗೆ ಹೆಂಗ್ ಪಾಠ ಹೇಳ್ಕೊಡ್ತೀಯ? ಫ್ಯೂಚರ್ ಅಲ್ಲಿ ನಾನು ಹಿಂಗ್ ಈ ತರ ಹೋಟೆಲ್ ಅಲ್ಲೆಲ್ಲ ತಿನ್ನಕ್ ಬಿಡಲ್ಲ, ನಾನೇ ಅಡ್ಗೆ ಮಾಡ್ತೀನಿ. ಆಮೇಲೆ ಅಯ್ಯೋ ಸಕ್ಕನಾಗ್ ಆಡ್ತಾವ್ರಲ್ವಾ? ಫ್ಯೂಚರ್ ಅಲ್ಲಿ ಮಕ್ಳಾದ್ಮೇಲೆ ನಮ್ಮ ಮಕ್ಳನ್ನು ಇದೇ ತರ ಆಟ ಆಡಕ್ ಕರ್ಕೊಂಡ್ ಬರೋಣ. ಆಮೇಲೆ ಫ್ಯೂಚರ್ ಅಲ್ಲಿ ಮದ್ವೆ ಆದ್ಮೇಲೆ ನಮ್ ಫ್ಯಾಮಿಲಿನೂ ಇದೇ ತರ ಕರ್ಕೊಂಡ್ ಬಂದ್ ಆಟ ಆಡ್ಸೋಣ. ಆಮೇಲೆ ಇನ್ನು ಏನೇನ್ ಸುಳ್ಳು ಹೇಳಿದ್ಲು? ನನ್ನ ಮಗನ್ ನನ್ನ ಲವ್ ಸ್ಟೋರಿ ಹೇಳಲೇಬಾರ್ದು, ಕುರ್ದಾಗೆಲ್ಲ ತೆಗೆಸ್ತಾನೆ ಹೇಳಿ. ಬೆಸ್ಟ್ ಟ್ರಾನ್ಸಿಷನ್ ಇದು. ಅಮ್ಮ ನಾನು ಫಿಲಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಇರು, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ನೀನ್ ಯಾಕಮ್ಮ ಬತ್ತೀಯ? ಚೆನ್ನಾಗೈತಾ ಇಲ್ವಾ ಅಂತ ನಾನೇ ಬಂದು ಸ್ಟೋರಿ ಹೇಳ್ತೀನಿ ಬಿಡು. ಗಮ್ಮಂತೈತಿ ಏನಮ್ಮ ಅಡ್ಗೆ, ಹೊಟ್ಟೆ ಸಿತೈತೆ ಹಾಕೊಡಮ್ಮ. ನೀನ್ ಯಾಕೆ ತಿಂತೀಯ ಬಿಡು, ತಿಂದ್ಬಿಟ್ಟು ನಾನೇ ಚೆನ್ನಾಗೈತೋ ಇಲ್ವೋ ಅಂತ ಹೇಳ್ತೀನಿ. ನಮ್ನ ಯಾಕೆ ಇಟ್ಕೊಂಡು ನೀನ್ ಬೆಳಿತಿದ್ಯಾ? ನೀವು ನಂದಿಕ್ಕೊಂಡ್ ಬೆಳೀರಿ. ಅಯ್ಯೋ ವಿಡಿಯೋ ಮತ್ತೆ ನನ್ ಬಗ್ಗೆ ವಿಡಿಯೋ ನಾ ತಪ್ಪಾಗಿ ಟ್ರೋಲ್ ಮಾಡ್ಬಿಟ್ರೆ ನಾನೇನ್ ವಿಡಿಯೋ ಮಾಡೋದ್ ನಿಲ್ಸ್ಬಿಡ್ತೀನ? ನೀನೊಬ್ಳು ಸೆಲ್ಫ್ ರೆಸ್ಪೆಕ್ಟ್ ಇಲ್ದೆ ಪ್ರಾಣಿ. ಗೊಣ್ಣೆ ಹಚ್ಚಿದ್ರು ಸ್ಕಿನ್ ಕೇರ್ ಅಂತ ಹಿಂಗ್ ಮುಚ್ಕೊಂತೀಯ. ಅನ್ನ ಯಾವನು ನೀನ್ ಹೋಗಿ ಬರೆ ಅಂತ ಕರಿಯಕ್ಕೆ? ಸಾಯಿರ್ ಕನ್ನಡಿಗ. ನನ್ ಬಗ್ಗೆ ಕೆಟ್ಟಾಗ್ ಟ್ರೋಲ್ ಮಾಡ್ತಿದ್ಯಲ್ಲ ನೀನು. ನಾನೇ ಮಾಡ್ತಿರೋದು, ಬಂದಿ ನಿಮ್ ಅಣ್ಣನ್ ಜೊತೆ ಕಿತ್ಕೋ. ನಾನೇ ನಿಮ್ಮ ಅಪ್ಪನ್ ದುಡ್ಡಲ್ಲಿ ತಿಂತಿದ್ದೀನ, ನಿನ್ ದುಡ್ಡಲ್ಲಿ ತಿಂತಿದ್ದೀನ? ಆಕ್ಚುಲಿ ನೀನ್ ನನ್ ದುಡ್ಡಲ್ಲೇ ತಿಂತಿರೋದು. ನಾನ್ ನಿನ್ನ ರೋಸ್ಟ್ ಮಾಡ್ತಿದ್ದೀನಿ, ನೀನ್ ಫೇಮಸ್ ಆಗ್ತಿದ್ಯಾ, ನಿನ್ಗೆ ಪ್ರಮೋಷನ್ ಬರ್ತಿದೆ. ಏನ್ ಕೇಳು ಅವ್ರಿ ನಿನ್ಗೆ? ನಾನ್ ಯಾವನ್ಗೋ ಭಯ ಪಡ ಸೀನೇ ಇಲ್ಲ. ಸೀನೇ ಇಲ್ಲ ನೋಡು, ಇವಾಗ ಅರ್ಥ ಆಗ್ತೈತೆ ಎಷ್ಟು ಛಪ್ರಿ ನೀನಂತ. ಅದೇನ್ ಯಾವಾಗ ನೋಡಿದ್ರೆ ನಮ್ದೇ ಟ್ರೋಲ್ ಮಾಡ್ಕೊಂಡಿರ್ತೀಯ? ಅವನಜ್ಜಿ ನೀನೇನ್ ದೊಡ್ಡ ಸೆಲಿಬ್ರಿಟಿ, ನನ್ನ ಅಕೌಂಟ್ ಓಪನ್ ಮಾಡಿ ನೋಡು, ನಿನ್ಕಿನ ಚೆನ್ನಾಗ್ ಟ್ರೋಲ್ ಮಾಡಿದೀನಿ. ನೀನ್ ಯಾವಡೆ? ನಿನ್ ಕೈಯಲ್ಲಿ ಸಿಂಗಲ್ ಆಗಿ ಬೆಳೆಯಕ್ ಆಗಲ್ಲ ಅಂತ ನಮ್ ವಿಡಿಯೋನ ಇಟ್ಕೊಂಡ್ ನೀನ್ ಬೆಳಿತಿದೀಯಾ? ನಿಮ್ಮಂತ ಜಾಂಬಿಗಳ ತರ ಆಡ್ತಿಲ್ಲ ಬಿಡಿ. ಏ ಮೋರಿ ಮೂತಿ. ಮತ್ತೆ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಯಲ್ಲ ನೀನು. ನಿಮ್ ಮನೇಲಿ ನಿಮ್ ಅಕ್ಕ ತಂಗಿ ಅಮ್ಮಗ ಆತರ ಮಾತಾಡ್ತೀಯ? ನಿನ್ಗ್ ರೆಸ್ಪೆಕ್ಟ್ ಆಗಿ ಟ್ರೋಲ್ ಮಾಡ್ತೀನಿ. ನೀನ್ ಪಕ್ಕ ಕೂತವ್ನ ಲೇಡೀಸ್ ಅವನು. ತಲೆ ಕೆಡ್ಸ್ಕೊಂಡ್ ಅಜ್ಜಿ ಬಾಯಿ ತೆಗೆದ್ರೆ ಮೋರಿ ವಾಸನೆ ಹೊಡಿತಿರುತ್ತೆ. ನಡ್ಕೊಂಡು ಹೋಗ್ತಾ ಇರುವಾಗ
ನಮ್ ನೋಡ್ಕೊಂಡು ಬೊಗಳ್ತಾ ಇರುತ್ತೆ, ಅದು ಒಂದೇ ನಮ್ಗೆ ಕಚ್ಚಕ್ ಬರುತ್ತೆ. ಆ ಒಂದೇ ಯಾರು ತೋರಿಸಿದ್ರೆ ಮಿಕ್ಕಿ 9 ಸೈಲೆಂಟ್ ಆಗಿರುತ್ತೆ. ನಾನ್ ನಾಯಿ ಗೆಲ್ತಿಲ್ಲ, ನಾನು ಯಾರು ಗೆಲ್ದೆ ಅಂತ ಅರ್ಥ ಆಗಿರುತ್ತೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ವಿಕಿ ಸರುಗೆ ಹೇಳಿದರು, ಸರು ವಿಕಿಗೆ ಹೇಳಿದರು. ಅವ್ರು ವಿಡಿಯೋ ಮಾಡಿದ್ರೇನು ಏನು ಪ್ರಯೋಜನ ಇಲ್ಲವು, ತಿರ್ಗಾ ಟ್ರೋಲ್ ಆಗ್ತಿರ್ತವು. ಬಣ್ಣದ ತಗಡಿನ ತುತ್ತೂರಿ. ಯೂಸ್ ಪ್ರೊಟೆಕ್ಷನ್, ಸೇವ್ ಅರ್ತ್. ಅರೆ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನ್ ಗೊತ್ತಾ? ಏನ? ಐ ಲವ್ ಯು. ಇದು ಕಷ್ಟ. ಈ ವಿಷಯ ಭಾವನ ಗೊತ್ತಾ? ಗೊತ್ತಾದ್ರೆ ನೀನ್ ಕಣ್ಣು ಗುಡ್ಡ ಕಿತ್ತಾಕ್ತಾರ. ಮನಿ ನಮ್ಮಪ್ಪ ಗೊತ್ತಲ್ಲ, ನಮ್ಮಪ್ಪ ಇಡೀ ಊರಿಗೆ ಫೇಮಸ್. ಅದೇನು ಅಂತದೇನು ಮಹಾ ಮಾಡಾಕ್ಬಿಟ್ರು ನಿಮ್ಮಪ್ಪ? ನಮ್ಮಪ್ಪ ಅವತ್ತಿನ ಕಾಲದಲ್ಲೇನೆ ನಮ್ ಇಡೀ ಊರಿಗೇನೆ 24 ಗಂಟೆ ಮಾತಾಡುವಂತ ರೆಡಿ ಅಂತಂದವ್ರು ನಮ್ಮಪ್ಪ ಒಬ್ರೆ. ನಿಮ್ಮ ಅಮ್ಮನ ಬಗ್ಗೆ ಯಾರನ್ನ ಹಿಂಗ್ ಮಾತಾಡ್ತಾ ಇರೇನಲ್ಲಿ ಮಗಳಾಗಿಲಿ? रुको जरा. हाय सर, विस्की और रम. ಲೇಡೀಸ್ ಮುಂದೆ ಚೆನ್ನಾಗಿರಲ್ಲ ಮೇಡಮ್. 1 whiskey. ಏನಪ್ಪ ವಿಷಯ ಅಂದ್ರೆ ನನ್ನ ಯಾರು ಕರ್ನಾಟಕ CM ಆಗ್ಬೋದು ಅಂತ ಕೇಳಿದ್ದೆ. ತುಂಬಾ ಜನ ಅಂಬುಡುಂಕು ನೆಕ್ಸ್ಟ್ CM ಆಗ್ಬೋದು ಅಂತ ಹೇಳಿದ್ರು. ನಿನಗೆ ಚಪ್ಪಲ ಹರಿತಾವ್ ಬೋಸು. ಅಲ್ಲಿ ಹೊಲಿಗೆ ಮಕ್ಕ ನಾನ್ CM ಆಗ್ಬೇಕಂತ ಊರ್ ತುಂಬಾ ಹೆಂಡಬಿಲ್ ಹಂಚಿ ಪ್ರಚಾರ ಮಾಡತ್ತಾಳ. ನೀ CM ಹಾಕ್ಯ. ಈ ವಿಷಯ ಏನಾದ್ರೆ ನಮ್ ಹೊಲಿಗೆ ಗೊತ್ತಾತಂದ್ರ ಗವ 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 ಅಂತೈತೆನ ಮುಷ್ಟಿ ಮಾಡಿ ಕೈಯಾಗಿ ಇಚ್ಕಿನಂದ್ರ ಟೆಪ್ ಅಂತ ನೋಡು ನೀನು ಬೀಜ ಬಂದೋಬಸ್ತ್ ಆಗಿಟ್ಟಗ. ಯಾವ ಫಿಕ್ಸ್ ಆಯ್ತಲ್ಲ? ಹೋದ್ ವಾರನೇ ಫಿಕ್ಸ್ ಮಾಡಿದ್ರು. ಮತ್ತೆ ಯಾವ ಫಿಕ್ಸ್ ಆಯ್ತು? ಅಯ್ಯೋ ಇಲ್ವಾ, ಹೋದ್ ವಾರನೇ ಫಿಕ್ಸ್ ಮಾಡಿದ್ರು ಅಂತ. ಹಂಗಾರೆ ಕೈ ಕೊಟ್ಟಿದ್ಯಾ? ಹಂಗೆಲ್ಲ ಮಾತಾಡ್ಬೇಡ ನೀನು. ಬಿಟ್ಟೋಗ್ಬೇಡ ಕಣೆ ಚಿನಿ. ನೀನಿಲ್ಲ ಆದ್ರೆ ಸತ್ತ ಹೋಗ್ತೀನಿ. ಬಿಟ್ಟೋಗ್ಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ಈ ಬಿಟ್ಟು ಬದುಕಿರೋ ಶಕ್ತಿ ಬರಗಿಲ್ಲ ಕರೆ. ನನ್ಗೂ ನೀನ್ ಬಿಟ್ಟು ಬದುಕಿರೋ ಶಕ್ತಿ ಇಲ್ಲ ಕಪ್ಪೆ. ನಮ್ ಬಿಕ್ಕಿ ಏನೋ ಹೇಳ್ತಾವಳೆ, ಕೇಳಿಸ್ಕೊಂಬನ್ನಿ ಒಂದ್ಸರಿ. ಜನ ನನ್ನ ಅಯ್ಯೋ ಪಾಪ ಅನ್ನೋದಕ್ಕಿಂತ ಅಯ್ಯೋ ಪಾಪಿ ಅಂದಿದ್ದೇ ಜಾಸ್ತಿ. ಅವನ ನಮ್ ಕಡೆ ಪಾಪಿಗಳು ಅಂತಾನೆ ಅನ್ನೋದು. ರಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ ಗೊತ್ತಾಗಿದ್ದು ಈ ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡ್ಮೇಲೆ. ಐ ಟ್ರೂಲಿ ರೆಕಮೆಂಡ್ ಇಟ್ ಟು ಎವ್ರಿ ಅದರ್ ವುಮನ್. ಇವಳು ಒಂಥರ ಮೆಂಟ್ಲ ಅಂತ ಅವರು. ಕೂದಲು ಕಟ್ ಮಾಡಿಸೋದಕ್ಕೂ ಫ್ರೀಡಮ್ ಸಿಗೋಕ್ಕೂ ಏನ್ ಸಂಬಂಧ? ಅವಾಗ ನೋಡಿದ್ರೆ ಹಿಂಗಂದ್ಲು. ನಾನು ವಿಡಿಯೋಸ್ ನೋಡ್ತಾನೆ. ನನ್ನ ವಿಡಿಯೋ ನೋಡ್ತಾರೆ ಅಂದವಳು. ಈ ಕೂದಲು ಕಟ್ ಮಾಡ್ಸಕ್ ಹೇಳ್ತಾರೆ. ಇವಳಿಗೆ ಗೊತ್ತು ಚಪ್ ಚಪ್ಲಿ ತರ ಕರೆದ್ರೆ ಜನಗಳು ಚಪ್ಲಿಯಲ್ಲಿ ಹೊಡಿತಾರೆ, ಹಿಂಗೆ ಫೇಮಸ್ ಆಗೋದು ಅಂತ. ಅವಾಗ ನೋಡಿದ್ರೆ ಡಬಲ್ ಅನ್ಕೊಂಡ್ ಬಂದ್ಲು. ಒಬ್ಬರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು. ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ. ಇಬ್ಬಿಬ್ರು ಜಗಳ ಆಡಲ್ಲ, ಇಬ್ಬಿಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಒಂದ್ ವೇಳೆ ನಿಮ್ ಮನೆ ಒಳಗೆ ಟ್ರಿಪ್ಪಿಗೆ ಹೋಗಕ್ಕೆ ಪರ್ಮಿಷನ್ ಕೊಡಂಗಿಲ್ಲ ಅಂತ ಗೊತ್ತಿದ್ರ ಹೇಳಂದ್ರೆ ಹೋಗಿ ಬಂದ್ಬಿಡಿ.
ಇಲ್ಲ ಇಂದ ಇವಳು ಇಂಥ ಮಿಂಡ್ರೆ ಐಡಿಯಾ ಕೊಟ್ಟೆ 49,000 ಜನ ಫಾಲೋವರ್ಸ್ ಮಾಡ್ಕೊಂಡಿದ್ದು ಬಿಡಿ. ಇವಳು ಮಾತು ಕೇಳ್ಕೊಂಡು ಏನಾದ್ರು ಹೇಳ್ದಂಗೆ ಏನಾದ್ರು ನಾವು ಟ್ರಿಪ್ಪಿಗೆ ಹೋಗಿ ಬಂದ್ಬಿಟ್ರೆ ನಮ್ಮ ಮನೆಗಳಲ್ಲಿ ಬಾಗಿಲು ಸಂಧಿಯಲ್ಲಿ ದಪ್ಪದೊಂದು ದಡಿ ರೆಡಿ ಮಾಡಿಟ್ಟಿರ್ತಾರೆ, ಬರ್ಲಿ ಬೋಳಿ ಮಗ ಅಂತ. ಬಂದ ತಕ್ಷಣ ಚೆನ್ನಾಗಿ ಕೆತ್ತಿ ಖಾರ ಪುಡಿ ಹಾಕಿ. ಈ ತೆಳ್ಳಗೆ ಬೆಳಗ್ಗೆ ಇರೋರಿಗೆ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೆ ನನಗೆ ಇನ್ನು ಮದುವೆ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ನನಗೂ ಇದೇ ಅರ್ಥ ಆಗ್ತಾ ಇಲ್ಲ. ಅದನ್ನ ಹೇಳಿರೋದು ತೆಳ್ಳಗೆ ಬೆಳ್ಳಗೆ ಇರೋರಿಗೆ. ನೀನ್ ಏನಕ್ಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ನೀನ್ ಒಳ್ಳೆ ಹೆಣ್ಣಾಗಿ ಸೀರೆ ಉಡಿಸ್ದೋರಂಗಿದ್ಯಾ. ಏನಂತೀರಾ? ಮಕ್ಳಿಗೆ ಪಾಠ ಹೇಳ್ಕೊಡಮ್ಮ ಅಂದ್ರೆ ಕತೆ ಕೊಡ್ದ ಕುಣಿತೇಳೆ ಸ್ಕೂಲ್ ಮುಂದೆ. ಇವಳು ಮಕ್ಕಳನ್ನ ಮಕ್ಕಳೇನಾದ್ರು ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ರಿಯಾಕ್ಷನ್ ಹಿಂಗೆ ಇರುತ್ತಾ ಅಂತ.